ಶ್ರೀಮಾನ್ ನರೇಂದ್ರ ಮೋದಿಜಿ ಭಾರತದ 14ನೇ ಪ್ರಧಾನಿ ಆದ್ರು. ಇವರು ಕೇವಲ ಭಾರತ ಅಷ್ಟೇ ಅಲ್ಲದೆ ಹೊರದೇಶದಲ್ಲಿರುವಂತಹ ಭಾರತೀಯರಿಗೆ ಮಿಡಿಯುವಂತಹ ಜೀವವಾದ್ರು. ಇದಕ್ಕೆ ಒಂದು ಸಣ್ಣ ಉದಾಹರಣೆ. 200 ವರ್ಷಗಳಿಂದ ಶ್ರೀಲಂಕಾದಲ್ಲಿದ್ರೂ ಅಲ್ಲಿನ ತಮಿಳ್ ಕುಟುಂಬಗಳಿಗೆ ಶ್ರೀಲಂಕಾದಿಂದ ಸಿಗ್ಬೇಕಾಗಿರುವಂತಹ ಗೌರವ ಅಧಿಕಾರ ಇವತ್ತಿಗೂ ಸಿಗ್ತಿಲ್ಲ. ಅದು ಸಿಗ್ಬೇಕಂದ್ರೆ ಶ್ರೀಲಂಕಾ ಸಂವಿಧಾನದಲ್ಲಿ 13ನೇ ವಿಧಿಗೆ ತಿದ್ದುಪಡಿಯಾಗಬೇಕು. ಇದು ಅಲ್ಲಿನ ಭಾರತೀಯ ಮೂಲದ ತಮಿಳರ ಬೇಡಿಕೆಯಾಗಿದೆ. ಅವರ ಬೇಡಿಕೆ ಈಡೇರಿಕೆಯನ್ನೇ ಭಾರತ ನಿಮ್ಮಿಂದ ಬಯಸುತ್ತೆ ಅಂತ ಮೋದಿಜಿ ಶ್ರೀಲಂಕಾ ಪ್ರಧಾನಿ ರಾನಿಲ್ ವಿಕ್ರಮ್ ಸಿಂಘೆ ಅವರಿಗೆ ಬೇಡಿಕೆ ಇಟ್ರು. 13ನೇ ತಿದ್ದುಪಡಿ ಬಗ್ಗೆ ಶ್ರೀಲಂಕಾ ಈಗಾಗಲೇ ಗ್ರೀನ್ ಸಿಗ್ನಲ್ ನೀಡಿದೆ. ಅಷ್ಟೇ ಅಲ್ಲ, ಅಲ್ಲಿನ ತಮಿಳು ಜನರ ಅಭಿವೃದ್ಧಿಗಾಗಿ ಮೋದಿಜಿ 75 ಕೋಟಿ ರೂಪಾಯಿಗಳ ಯೋಜನೆಗಳನ್ನ ತರೋದಾಗಿ ಘೋಷಿಸಿದ್ರು. ಜಗತ್ತಿನ ಭಾರತೀಯರನ್ನ ತನ್ನ ಕುಟುಂಬ ಅನ್ಕೊಂಡಿರೋ ಆ ಜೀವಕ್ಕೊಂದು ಸಲಾಂ.